ಈ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಒದಗಿಸಿದಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಶ್ರೀ ಜೈನ್ ಮಠ ತಾವು ನಮಗೆ ಆಶೀರ್ವಾದವನ್ನು ನೀಡಬೇಕು ಅಂತೇಳಿ ತಮ್ಮ ಪಾದಗಳಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಇಚ್ಛಾಮಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. जय बोलो पार्श्वनाथ भगवान की, जय बोलो चतुर्विंशति तीर्थंकर भगवान की, अहिंसामय विश्व धर्म की, जैन धर्म की, जिन भजना कार्यक्रम की. ಭಗವಾನ್ ಆದಿನಾಥ ಸ್ವಾಮಿಯನ್ನು ಪಾರ್ಶ್ವನಾಥ ಸ್ವಾಮಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸುತ್ತಾ ರಾಜ್ಯ ಮಟ್ಟದ ಜಿನಭಜನಾ ಕಾರ್ಯಕ್ರಮ ಸುಂದರ ತೆಂಗು ಕಂಗು ತಾಳೆ ಬಾಳೆಗಳ ಪಚ್ಚೆ ವನಸಿರಿಗಳ ಮಧ್ಯದಲ್ಲಿರತಕ್ಕಂಥ ಪಿಲಿ ಕುಳದಲ್ಲಿ ಜರುಗ್ತಾ ಇದೆ. ಇಲ್ಲಿ ಪಿಲಿ ಯಾರು ಅಂತ ಕೇಳಿದರೆ ನಾವೆಲ್ಲ ಹುಲಿಗಳ ಹಾಗೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಜಿನಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರೆಲ್ಲ ಈ ಪರಿಸರದಲ್ಲಿ ಇವತ್ತು ಜಿನನನ್ನು ನೆನೆಯುವ ದಿನ. ಈಗಾಗಲೇ ಪ್ರಸ್ತಾವನೆಯಲ್ಲಿ ಭಾಳ ಸುಂದರವಾಗಿ ಅನಿತಮ್ಮನವರು ತಿಳಿಸಿದ್ದಾರೆ. ಇಲ್ಲಿ ರಸಸ್ವಾದ ಮುಖ್ಯ ಅಂತ ಹೇಳಿ, ಅದರಲ್ಲೂ ಆನಂದವನ್ನು ಪಡೆಯುವುದರಲ್ಲಿ ಆಧ್ಯಾತ್ಮದ ಆನಂದ ಏನಿದೆ ಅದು ಕರ್ಮದ ನಿರ್ಜರೆಯನ್ನು ಮಾಡ್ತದೆ. ಹಾಗಾಗಿ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರೋ, ಎಷ್ಟು ಸಲ ಭಜನೆಯನ್ನು ಹಾಡ್ತೀರೋ, ಎಷ್ಟು ಸಲ ಭಜನೆಯನ್ನು ಹಾಡಿದ್ದನ್ನು ಕೇಳ್ತೀರೋ ಅವರಿಗೆಲ್ಲರಿಗೂ ಪುಣ್ಯದ ಸಂಚಯನವಾಗ್ತದೆ, ಕರ್ಮದ ನಿರ್ಜರೆ ಆಗ್ತದೆ. ಅದನ್ನೇ ನಾವು ಸಾರಿ ಸಾರಿ ಹೇಳುವಂಥದ್ದು. ಇಲ್ಲಿ ಬಹುಮಾನ ಯಾವುದು ಅಂತ ಕೇಳಿದರೆ ಯಾರು ಹಾಡ್ತೀರಿ ಅವರಿಗೆ ತಕ್ಷಣ ಬಹುಮಾನ ಸಿಗ್ತದೆ. ಯಾರಿಂದ ಅಂದರೆ ಭಗವಂತನಿಂದ. ಹಾಗಾಗಿ ನಾವು ಯಾರ ಬಹುಮಾನಕ್ಕೂ ಕಾಯಬಾರ್ದು. ಹಾಗಂತೇಳಿ ಸ್ಪರ್ಧೆಯಿಂದ ಹಿಂದೆ ಸರಿಲೂಬಾರ್ದು. ಸ್ಪರ್ಧೆ ಬೇಕು. ಪ್ರಾಯಶಃ 20ನೇ ಶತಮಾನದಲ್ಲಿ ಅಥವಾ ನಮ್ಮ ಬಾಲ್ಯಕಾಲದಲ್ಲಿ ಈ ಒಂದು ಇಷ್ಟು ಒಳ್ಳೆಯ ರೀತಿಯ ಅಚ್ಚುಕಟ್ಟಾದ ಶಾಸ್ತ್ರೀಯ ರೀತಿಯ ವ್ಯವಸ್ಥೆಗಳು ಆ ಕಾಲದಲ್ಲಿ ಇರಲಿಲ್ಲ. ಆದರೆ ಅವಕಾಶಗಳು ತುಂಬ ಇದ್ದವು, ಆ ಅವಕಾಶಗಳು ಸೀಮಿತವಾಗಿದ್ದವು. ಇವತ್ತು ಹಾಗಲ್ಲ. ಇದನ್ನು ಇಡೀ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದರ ಹಿಂದಿನ ಶಕ್ತಿ ಯಾವುದು ಅಂತ ಕೇಳಿದರೆ ನಮಗೆಲ್ರಿಗೂ ಮಾದರಿಯಾಗುವ, ನಮ್ಮ ದೇಶಕ್ಕೆ ಮಾದರಿಯಾಗುವಂಥ ಒಬ್ಬ ಒಳ್ಳೆಯ ನಾಯಕ. ಆ ನಾಯಕ ಹೇಗಿರ್ತಾರೆ ಅಂತ ಕೇಳಿದರೆ ನಮ್ಮವರ ಹಾಗೆ ನಮ್ಮನ್ನು ಕಾಣುವಂಥ ಒಂದು ಹೃದಯ ಶ್ರೀಮಂತ ಇರುವಂಥ ನಾಯಕ. ಅದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು. ಅನಿತಮ್ಮ ಮಾಡಲಿ, ಸುರೇಂದ್ರ ಕುಮಾರ್ ಮಾಡಲಿ, ಯಾರೇ ಮಾಡಲಿ, ಆದರೆ ಅದರ ಹಿಂದಿರುವಂಥ ಒಂದು ವಿಶೇಷ ಶಕ್ತಿ ಗುರು ಪರಂಪರೆಯ ಆಶೀರ್ವಾದವನ್ನು ಪಡೆಯುತ್ತಾ ಇರುವಂಥ ಧರ್ಮಾಧಿಕಾರಿಗಳು. ಅದರೊಟ್ಟಿಗೆ ನಮ್ಮವರೇ ಆದಂಥ ನಮಗೆ ಹೆಮ್ಮೆ ಮೂಡುಬಿದ್ರೆಯವರು ಅಂತ ಅನಿತಮ್ಮನವರು. ಆದರೆ ಅವರು ಮೂಡುಬಿದ್ರೆಯವರು ಅಲ್ಲ. ಅವರು ಬೆಂಗಳೂರಿನವರು ಅಂತ ಕೇಳಿದರೆ ಅವರು ಬೆಂಗಳೂರಿನವರು ಅಲ್ಲ. ಅವರು ಮಂಗಳೂರಿನವರು ಅಂತ ಕೇಳಿದರೆ ಮಂಗಳೂರಿನವರು ಅಲ್ಲ. ಅವರು ಇಡೀ ಜಿನಭಜನೆಗೆ ಸಂದವರು. ನಮ್ಮ ದೇಶದ ಒಂದು ಪ್ರಜಾಪ್ರತಿನಿಧಿಯಾಗಿ ಈ ದೇಶದ ಒಂದು ಕೆಚ್ಚೆದೆಯಿಂದ ವೀರ ರಾಣಿಯಾಗಿ ಹೋರಾಡಿದಂಥ ಉಳ್ಳಾಲ ರಾಣಿಯ ಅಬ್ಬಕ್ಕನ ವಂಶಸ್ಥರು. ಅಂದರೆ ನಮ್ಮ ದೇಶಕ್ಕೆ ಒಂದೇ ಮಾತರಂಗೆ 150 ವರ್ಷ ಸಂದರ್ಭದಲ್ಲಿ ಯಾರಿಗೂ ಸಿಗದ ಭಾಗ್ಯ ನಮ್ಮ ಜಿಲ್ಲೆಗೆ ಈ ಜಿನಭಜನೆ ಬಂದಿದೆ ಅನ್ನೋದು ನಮಗೆಲ್ಲರಿಗೆ ಹೆಮ್ಮೆ ತರುವ ವಿಚಾರ. ನಮ್ಮ ಜಿಲ್ಲೆ ಅಂದರೆ ನಿಮ್ಮ ನಿಮ್ಮ ಜಿಲ್ಲೆ ಅಂತ ನೀವು ತಿಳ್ಕೊಳ್ಬೇಕು. ಹಾಗಾಗಿ ನಮಗೆ ಯಾವ ಸ್ವಾರ್ಥವೂ ಇಲ್ಲ. ನಾವೆಲ್ಲ ಜಗತ್ತಿಗೆ ಸಂದವರು. ಹಾಗಾಗಿ ಇಲ್ಲಿ ಬೆಂಗಳೂರು, ಮೈಸೂರು, ಹಾಸನ, ದಾವಣಗೆರೆ, ಬೆಳಗಾಂ ಮೊದಲಾದ ವಿವಿಧ ತಂಡಗಳಿಂದ ಬಂದಂಥ 2500ಕ್ಕೂ ಹೆಚ್ಚು ಭಜಕರನ್ನು ನಿರ್ಮಿಸಿಕೊಟ್ಟು ಇದೀಗ ಆಯ್ಕೆಯಾದ ಕೆಲವು ತಂಡಗಳಲ್ಲಿ ಇವತ್ತು ಸ್ಪರ್ಧೆ ನಡೀತಾ ಇದೆ. ಯಾರೆಲ್ಲ ಹಾಡ್ತೀರಾ ನಿಮಗೆ ಬಹುಮಾನ ಸಿಕ್ಕಿದೆ ಅಂತ ಹೇಳಿದ್ದೇವೆ. ಹಾಗಾಗಿ ಪ್ರಥಮ, ದ್ವಿತೀಯ, ತೃತೀಯ ಸಾಮಾನ್ಯವಾಗಿ ಕೊಡಬೇಕಾದ್ದು ಕರ್ತವ್ಯ. ಅದು ಬಿಟ್ಟು ನೀವು ಪ್ರಶಸ್ತಿ ಪಡೆದವರು ಬೀಗುವುದು ಬೇಡ. ಮತ್ತು ನಿಮ್ಮ ಪರಂಪರೆ ಕಾಯಕ ಮುಂದುವರಿಲಿ. ಇಲ್ಲಿ ಪ್ರಶಸ್ತಿ ಕೊಡುವುದು ಪ್ರಾಯಶಃ ನಮ್ಮಲ್ಲಿ ಈ ಭಗವಂತನ ಬಗೆಗಿನ ಭಕ್ತಿಯ ಪ್ರಜ್ಞೆ,
ಸಂಸ್ಕಾರ ಮತ್ತು ಸಂಸ್ಕೃತಿ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ಈ ನೆಲೆಯಲ್ಲಿ ನಮ್ಮ ಈ ಸಂಸ್ಕೃತಿ ಬಹುಮಾನ ತೆಗೆದುಕೊಳ್ಳುವವರೆಗೆ ಮಾತ್ರ ಮುಕ್ತಾಯವಾಗುವುದಲ್ಲ, ಅದು ಮತ್ತಷ್ಟು ಜನರನ್ನು ಪ್ರೇರೇಪಿಸುವುದಕ್ಕೆ ಕಾರಣವಾಗಲಿ ಮತ್ತು ಮನಗಳಲ್ಲಿ ಈ ಭಗವಂತನ ಭಕ್ತಿ ಹೆಚ್ಚಾಗಲಿ. ಕಂಡೇನಾ ಸಮವಸರಣದಲ್ಲಿ ತ್ರಿಲೋಕ ಚೂಡಾಮಣಿಯ, ಕಂಡೇನಾ ಸಮವಸರಣದಲ್ಲಿ ಮೂರು ಲೋಕ ಪೂಜ್ಯನ, ಕಂಡೇನಾ ತ್ರಿಜಗಸ್ವಾಮಿಯ, ಕಂಡೇನಾ ಜಿನೇಂದ್ರನ, ಕಂಡೇನಾ ವಿಷ್ಣುವ ಜಿತನಾಂಗ ಜಿನೇಶ್ವರನ, ಕಂಡೇನಾ ಸಮವಸರಣದಲ್ಲಿ ಧೂಳಿ ಸಾಳ ಭೂಮಿಯ, ಕಂಡೇನಾ ಧ್ವಜ ಭೂಮಿಯ, ಕಂಡೇನಾ ಸರ್ವಜ್ಞನ, ಕಂಡೇನಾ ಹಿತೋಪದೇಶಿಯ, ಕಂಡೇನಾ ಸಮವಸರಣದಲ್ಲಿ ಧ್ವಜಭೂಮಿಯ ಲತಭೂಮಿಯ, ಪ್ರಥಮ ಮೇಕಲ ದ್ವಿತೀಯ ತೃತೀಯ ಮೇಕಲದ ಮೇಗಣ, 4 ಅಂಗುಲವ ಬಿಟ್ಟು ಶೋಭಿಪ ಆವಿತರಾಗನ, ಕಂಡೇನಾ ಅಹಹ ಏನು ರಮ್ಯ ಏನು ಸೌಮ್ಯ ಎಂದು ಪೂಜಿಸತಕ್ಕಂಥ 18 ದೋಷರಹಿತರನ್ನು ನಾವು ಕಾಣುತ್ತಾ ನಮ್ಮಲ್ಲೇ ನಾವು ನಮ್ಮ ದೇಹವನ್ನು ಮರೆಯುತ್ತಾ ಇರುವಾಗ ನಿಜವಾದ ಸಂಸಾರದ ಜಂಜಾಟದಿಂದ ಪಾರಾಗುವಂಥ ಆ ಸುಖದ ಸುಪ್ಪತ್ತಿಗೆಯನ್ನು ಕಾಣಬಹುದು ಬಂಧುಗಳೇ. ಹಾಗಾಗಿ ಇದು ಅಂಥ ಇಂಥ ಭಜನೆಯಲ್ಲ, ಜಿನನನ್ನು ಭಜನೆ ಮಾಡುವುದು ಅಂದರೆ ಜನವನ್ನು ಜಿನನನ್ನಾಗಿ ಮಾಡುವ ಕೆಲಸ ಇದು. ಹಾಗಾಗಿ ನಾವೆಲ್ಲರೂ ಇಂಥ ಶ್ರೇಷ್ಠವಾದ ನಮ್ಮ ಸಂಸ್ಕೃತಿಯ ಸಂಸ್ಕಾರದ ಪರಂಪರೆಯ ಶ್ರೇಷ್ಠತೆಯನ್ನು ಸಾರುವಂಥ ಈ ಜಿನ ಭಜನೆ ನಮ್ಮನ್ನೆಲ್ಲರನ್ನು ವಿವೇಕದ ಕಡೆಗೆ, ವೈರಾಗ್ಯದ ಕಡೆಗೆ, ಶಮಾಧಿ ಷಟ್ ಸಂಪತ್ತಿನ ಕಡೆಗೆ ಮತ್ತು ಮೋಕ್ಷದ ಕಡೆಗೆ ಒಯ್ಯುವಂಥ ಶ್ರೇಷ್ಠ ಸ್ಪರ್ಧೆಯಾಗಿದೆ. ಇಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹಿರಿಕಿರಿಯ ಎಲ್ಲ ಸದಸ್ಯರಿಗೆ ಮಂಗಲ ಆಶೀರ್ವಾದಗಳನ್ನು ಹೇಳುತ್ತಾ, ವಿಶೇಷವಾಗಿ 20-21ನೇ ಶತಮಾನದ ಸಂದರ್ಭದಲ್ಲಿ ಮಾರ್ನಾಡು ವರ್ಧಮಾನ ಹೆಗ್ಡೆಯವರು, ಜಗತ್ಪಾಲ್ ಜ್ಯೋತಿಷಿಯವರು, ಗುಣಪಾಲ್ ಶೆಟ್ರು, ಕಾರ್ಕಳದ ಆದಿರಾಜನು ಮೊದಲಾದ ಅನೇಕ ಜನ ನಮ್ಮ ಈ ಕರಾವಳಿ ಭಾಗದಲ್ಲಿ ಭಜಕರಾಗಿ, ಚಕ್ಕೂರು ಸುಬ್ಬಣ್ಣನವರು ಕೇರಳದಲ್ಲಿ, ಆಮೇಲೆ ನೇಮಿಸಾಗರ ವರ್ಣಿಜಿಯವರು ಬಹಳ ಸುಂದರವಾದ ಸಿದ್ಧವನ ಗುರುಕುಲದಲ್ಲಿದ್ದು ಈ ಜಿನಭಜನೆಗಳನ್ನು ರಚನೆ ಮಾಡಿದ್ದಾರೆ. ಅಂಥ ಮಹಾತ್ಮರ ಈ ಜಿನಭಜನೆಗಳು ಇವತ್ತು ಇಲ್ಲಿ ವಿವಿಧ ರೀತಿಯ ಕರ್ತೃಗಳ ಭಜನೆಗಳು ಎಲ್ಲರಿಗೂ ಪುಣ್ಯಾಮೃತವನ್ನು ಹರಿಸಲಿ, ಸುಖ ಶಾಂತಿ ಸಮೃದ್ಧಿಯಿಂದ ನಮ್ಮ ದೇಶ ಜಗತ್ತು ನೆಲೆಯಾಗಲಿ ಅನ್ನುವ ಅರ್ಥದೊಂದಿಗೆ ಭಗವಂತನ ಕೊಂಡಾಡುವಂಥ ಸ್ತುತಿಗಳನ್ನು ಅರ್ಥಸಹಿತ ಅರ್ಥ ಮಾಡಿಕೊಳ್ಳಿ ಮತ್ತು ಹೇಗೆ ಭಜನೆ ಹೇಗೆ ಇರಬೇಕು ಅನ್ನೋದಕ್ಕೆ ಹೆಚ್ಚು ಅಂಕ ಸಿಗ್ತದೆ. ಹಾಗಾಗಿ ನಾವು ಅಂಕದ ಕಡೆಗೆ ಮಾತ್ರ ಗಮನ ಕೊಡದೆ ಅರ್ಥದ ಕಡೆಗೂ ಗಮನ ಕೊಟ್ಟು ನಮ್ಮ ದಿರಸು, ನಮ್ಮ ಹಾವಭಾವ, ನಮ್ಮ ವಿಧೇಯತೆ, ನಯ ವಿನಯ ಇದಕ್ಕೂ ಕೂಡ ಮುಂದಿನ ಸಂದರ್ಭಗಳಲ್ಲಿ ಅಂಕ ಸಿಗ್ಬೋದು. ಹಾಗಾಗಿ ಯಾವ ತಂಡ ಭಾಳ ವಿಧೇಯತೆಯಿಂದ ಇದೆ, ಯಾವ ತಂಡ ಸಮಯಕ್ಕೆ ಸರಿಯಾಗಿ ಬಂದಿದೆ, ಯಾವ ತಂಡ ಸಮಯಕ್ಕೆ ಸರಿಯಾಗಿ ಪೂರ್ತಿಗೊಳಿಸಿದೆ ಅನ್ನೋದನ್ನು ಮುಂದಿನ ಸಂದರ್ಭಗಳಲ್ಲಿ ಬಹುಮಾನ ಕೊಡುವುದಕ್ಕೆ ಕಾರಣವಾಗಲಿ. ಬಹಳ ಸುಂದರವಾದ ಈ ಪರಿಸರದಲ್ಲಿ ಸಾಹಸಪಟ್ಟು ನಮ್ಮ ಜೈನ ಧರ್ಮದ ಹಾಗೆ ಜೈನ ಧರ್ಮದ ಬಗ್ಗೆ ಅಪಾರ ಗೌರವವುಳ್ಳ ಶ್ರೀಮಂತ ಹೃದಯದ ಡಾಕ್ಟರ್ ಎಂ ಮೋಹನಾಳ್ವರು ಜೈನ ಸಮಾಜಕ್ಕೆ ಅತ್ಯಂತ ನಿಕಟ ಇರುವಂಥ ಒಬ್ಬ ಭವ್ಯ ಬಂಧು. ಅವರು ಕಳೆದ ಅನೇಕ ವಾರಗಳಿಂದ ಇಲ್ಲಿ 24 ತೀರ್ಥಂಕರರ ರಚನೆ, ಸರಸ್ವತಿ ಮಾತೆ, ಹಾಗೆ ಈ ಜಿನೇಂದ್ರ ಬಿಂಬ ಮತ್ತು ಇಲ್ಲಿ ಹೇಗಿರಬೇಕು ಈ ಪರಿಸರ ಅನ್ನೋದನ್ನು ತೋರಿಸುವುದಕ್ಕೆ ಸುಂದರವಾಗಿ ಆಳ್ವಾಸ್ ವಿರಾಸತ್ತಿನ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ತಂದು ಜೈನರಿಗೆ ಉಣಬಡಿಸುವುದಕ್ಕೆ ಇಲ್ಲಿ ತಂದಿದ್ದಾರೆ. ಅದನ್ನು ನೋಡುತ್ತಾ ಆಸ್ವಾದಿಸುತ್ತಾ ಇಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುತ್ತಾ ನಮ್ಮದೇ ಮಠದ ಶ್ರವಣಬೆಳಗೊಳದ ಪೂಜ್ಯರ ಪುರಪ್ರವೇಶವೂ ಈ ಸಂದರ್ಭದಲ್ಲಿ ನಡೆದು ಕಾರ್ಯಕ್ರಮವು ಅತ್ಯಂತ ಮಂಗಲಕರವಾಗಲಿ
ಯಾರೆಲ್ಲ ಯಾವ್ಯಾವ ಭಾಗದಿಂದ ಬಂದಿದ್ದೀರಾ ನೀವೆಲ್ಲ ನಮ್ಮವರು ಭವ್ಯ ಬಂಧುಗಳು. ನಮ್ಮ 2 ದಿನದ ಈ ಕಾರ್ಯಕ್ರಮವನ್ನು ಆಸ್ವಾದಿಸುತ್ತಾ ಮೂಡುಬಿದ್ರೆಯ ಜೈನಕಾಶಿ, ಕಾರ್ಕಳದ ಮತ್ತು ಸುತ್ತಮುತ್ತಲಿನ ಬಸದಿಗಳ ಮಂಗಳೂರಿನ ದರ್ಶನವನ್ನು ಮಾಡುತ್ತಾ ನೀವು ಮುಂದೆ ಸಾಗಿ ಅಂತ ಹೇಳುತ್ತಾ, ಹಿರಿಯರಾದ ಆರಳ ರಾಜೇಂದ್ರರಿಗೂ ಮತ್ತು ಸುರೇಶ್ ಬಲ್ಲಾಳರು, ಅದೇ ರೀತಿಯಾಗಿ ಮಾಲತಿ ವಿದ್ಯಾಧರ್ ಶೆಟ್ಟರು, ಜಯಮಾಲರು ಮತ್ತು ಡಾಕ್ಟ್ರು ಇವರೆಲ್ಲ ತುಂಬ ಮಂಗಳೂರಿನ ಜೈನ್ ಮಿಲನ್ ಸುರೇಶ್ ಬಲ್ಲಾಳರ ಧರ್ಮಪತ್ನಿ ಮತ್ತು ಕುಟುಂಬ ವರ್ಗದವರು, ಜಿನಗೌಡರು, ಯುವ ಅಜಿತ್ ಇವರೆಲ್ಲರೂ ಸೇರಿ ವಿಶೇಷವಾಗಿ ಮಂಗಳೂರಿನ ಜೈನ್ ಮಿಲನ್ ಒಂದು ಮಾದರಿ ಜೈನ್ ಮಿಲನ್. ಅವರು ಹೆಚ್ಚು ಮಾತಾಡುವುದಿಲ್ಲ, ಕಾರ್ಯದಲ್ಲಿ ಮಾಡಿ ತೋರಿಸ್ತಾರೆ. ನಮ್ಮ ಪುಷ್ಪರಾಜ್ ಜೈನರಿರ್ಬೋದು, ಶೋಭಕರ್ ಬಲ್ಲಾಳರಿರ್ಬೋದು ಮತ್ತು ಜಿತೇಶ್ ಯುವ ಜೈನ್ ಮಿಲನ್ ಇವರೆಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ತುಂಬ ಜನ ಕಾರ್ಯಕರ್ತರಿದ್ದಾರೆ. ವಿಮುಕ್ತು ಮತ್ತು ಮೊದಲಾದ ಅನೇಕ ಜೈನರಿದ್ದಾರೆ. ಅವರು ಬೆಂಗಳೂರಿನವರು, ಆದರೂ ನಾವು ಮಂಗಳೂರಿನವ್ರನ್ನ ಹೆಚ್ಚು ಸ್ತುತಿಸಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು. ಅವರು ಕಳೆದ ಅನೇಕ ದಶಕಗಳಿಂದ ಅವರಿಗೆ ದಾನ ಕೊಡುವಂಥ ಅವಕಾಶಗಳು ತುಂಬ ಕಡಿಮೆ ಬರುವುದು. ಆದರೆ ಇವತ್ತು 20 ವರ್ಷದಲ್ಲಿ ಕೊಡದ ದಾನ ಎಲ್ಲ ಜನಭಜನೆಗೆ ಕೊಟ್ಟಿದ್ದಾರೆ ಅಂತ ಭಾವಿಸಿದ್ದೇವೆ. ಭಾಳ ಒಳ್ಳೆಯ ರೀತಿಯಲ್ಲಿ ಪಿ ಹೆಗ್ಡೆ ಅವರು, ದಿಲೀಪ್ ಜೈನರು ವಿಶೇಷವಾಗಿ ಆಹಾರ ದಾನವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಜನಭಜನ ತಂಡದ ಪರವಾಗಿ, ಮೂಡುಬಿದ್ರೆಯ ಮಠದ ಪರವಾಗಿ ಅವರನ್ನು ಅಭಿನಂದಿಸುತ್ತಾ, ಸೋನಿಯಾ ಯಶೋವರ್ಮರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರ ಒಂದು ಸಹಯೋಗದಿಂದ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅನಿತಮ್ಮನ ತಂಡ ಅದು ಅದ್ಭುತವಾದಂಥ ತಂಡ, ಅದು ಭಜಕರ ತಂಡ, ವಿಧೇಯ ಮತ್ತು ವಿನಯವುಳ್ಳಂಥ ತಂಡ, ಅದು ಜೈನ್ ಮಿಲನ್ ತಂಡ. ಹಾಗಾಗಿ ಜೈನ್ ಮಿಲನನ್ನು ಸಾಮಾಜಿಕತೆಯಿಂದ ಧಾರ್ಮಿಕದ ಕಡೆಗೆ ನಡೆಸಿದಂಥ ಒಂದು ಕೀರ್ತಿ ಅದು ನಮ್ಮ ಸುರೇಂದ್ರ ಕುಮಾರರಿಗೆ ಇರುವಂಥದ್ದು. ಅವರಿಗೆ ಮತ್ತಷ್ಟು ದೀರ್ಘಾಯುಷ್ಯವಾಗಿ, ಅವರು ಮತ್ತಷ್ಟು ಉತ್ಸಾಹದಿಂದ ಯುವಕರಾಗಿ ನಮ್ಮ ಸಮಾಜವನ್ನು ಮುನ್ನಡೆಸುವ ಶಕ್ತಿ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ಅಭಯಚಂದ್ರರಿಗೆ, ಅದೇ ರೀತಿಯಾಗಿ ನಮ್ಮ ಅತಿಥಿ ಅಭ್ಯಾಗತರಿಗೆ, ದಿಲೀಪ್ರವರ ಪುತ್ರರಿಗೆ, ಶ್ರದ್ಧಮ್ಮನಿಗೆ ಹಾಗೂ ಎಲ್ಲ ಸೋಮಶೇಖರರಿಂದ ಹಿಡಿದು ನಮ್ಮ ಜಿನಭಜನ ತಂಡದ ಸುದರ್ಶನ್ ಮತ್ತು ಸುಭಾಷ್ ಮತ್ತು ಎಲ್ಲರಿಗೂ ಕೂಡ ಆಶೀರ್ವಾದಗಳನ್ನು ಹೇಳಿ, 8 ಜನರ ತಂಡದಲ್ಲಿ ಮತ್ತೊಂದು ನಮ್ಮ ಭಿನ್ನಹ ಮುಂದಿನ ರಾಜ್ಯ ಮಟ್ಟದ 3ನೇ ವರ್ಷದ ಒಂದು ಕಾರ್ಯಕ್ರಮ ಪಿಲುಕುಳದ ಪರಿಸರ ಅಲ್ಲ, ನಮ್ಮ ಮೂಡುಬಿದ್ರೆಯಲ್ಲೇ ಮಾಡಿ ಅಂಥೇಳಿ ಆಗ್ರಹಿಸುತ್ತಾ, ವರ್ಷದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಬಜಗುಳಿಯಲ್ಲಿ, ಮೂಡುಬಿದ್ರೆಯಲ್ಲಿ, ವೇಣೂರಿನಲ್ಲಿ, ಮಂಗಳೂರಿನಲ್ಲಿ ಕೊಡಿ ಅಂತ ಹೇಳಿ ನಾವು ಅಪೇಕ್ಷಿಸುತ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.